ಹೆಂಗ ಅನಿಸ್ತು ಸರ್? ಪರಮ ಪೂಜ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಎಲ್ಲ ಸ್ನೇಹಿತರಿಗೂ, ಮಾಧ್ಯಮ ಮಿತ್ರರಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಿಗೂ, ಪ್ರೊಡಕ್ಷನ್ ಹೆಡ್ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದು ಒಂದು ವಂಡರ್ಫುಲ್. ನಾನು ಟೀಸರ್ ಲಾಂಚಲ್ಲಿ ನಾನು ಮಾತಾಡಿದ್ದೆ ಎಲ್ಲರ ಕಾರ್ಯವೈಖರಿ ಬಗ್ಗೆ, ಯಾವ ರೀತಿ ಸಿನಿಮಾ ಆಯಿತು, ನಾವು ಯಾಕೆ ಈ ಸಿನಿಮಾದಲ್ಲಿ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ದೀವಿ. ಇವತ್ತು ನಿಜವಾಗಲೂ ಕೂಡ ನಾವು ಏನು ಈ ಸಿನಿಮಾ ಏನು ಅಂತ ನಾವು ಸಮಾಜ ನಮಗೆ ಜಾಲತಾಣಗಳ ಮೂಲಕ ಜನರಿಗೆ ರೀಚ್ ಮಾಡುವಂತ ಒಂದು ಕೆಲಸ. ಸಿನಿಮಾ ಒಂದು ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ. ನಿರ್ಮಾಪಕರು ಚೆನ್ನಾಗಿದ್ರೆ ನಮ್ಮಂತ ಕಲಾವಿದರು ಸಾಕಷ್ಟು ಖುಷಿಯಾಗಿ ಊಟ ಮಾಡಬಹುದು. ಹಾಗಾಗಿ ನಿರ್ಮಾಪಕರು ಗೆಲ್ಲುವಂತ ಸಿನಿಮಾ ಮಾಡೋ ರೀತಿಯಲ್ಲಿ ಒಂದು ಟ್ರೈಲರ್ ಎಲ್ಲ ಲಾಂಚ್ ಮಾಡಿದ್ದಾರೆ. ಬಹಳ ಇಂಟೆಲಿಜೆಂಟ್ ಆಗಿ ಕಥೆಯ ಹಂದರವನ್ನು ಬಿಟ್ಕೊಡದೆ ಸುಮಾರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹುಟ್ಟು ಹಾಕುವಂತಹ ಒಂದು ಟ್ರೈಲರ್ ಅನ್ನ ಕೊಟ್ಟಿದ್ದಾರೆ. ಇದು ಖಂಡಿತವಾಗಲೂ ಕೂಡ ಒಂದು ಸೆನ್ಸೇಷನ್ ಆಗುವಂತಹ ಟ್ರೈಲರ್ ಇದು. ಈ ನಾವು ಟ್ರೈಲರ್ ಅಲ್ಲಿ ಏನ್ ನೋಡಿದೀವಿ, ಇದಕ್ಕೆ ಈಗ ನಾವು ನೋಡಿದ ಒಂದು ಭಾಗ 99 ಭಾಗ ಜನರಿಗೆ ಕ್ಯೂರಿಯಾಸಿಟಿಯನ್ನು ಕೊಡುವಂತಹ, ಮನೋರಂಜನೆಯನ್ನು ಕೊಡುವಂತಹ ಒಂದು ಸೀಟ್ ಎಡ್ಜಲ್ಲಿ ಕೂತ್ಕೊಳ್ಳುವಂತ ಒಂದು ಸಿನಿಮಾ ಇದು. ಯಾಕಂದ್ರೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಾಗ, ಡಬ್ಬಿಂಗ್ ಅಲ್ಲಿ ಸ್ವಲ್ಪ ತುಣುಕುಗಳು ನೋಡಿದಾಗ ಹೇಳ್ದಂತೆ ಮಾಡಿದಂಥವ್ರು ನಮ್ಮ ನಿರ್ದೇಶಕರು ಸುನೀಲ್ ಅವರು. ಅವ್ರು ನಿಜವಾಗ್ಲೂ ಕೂಡ ಬಹಳ ಪ್ರಬುದ್ಧ. ಒಂದು ಸಿನಿಮಾ ಅಥವಾ 2 ಸಿನಿಮಾ ಅಲ್ಲ, 100 ಸಿನಿಮಾಗಳು ಮಾಡಿದಂತ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಕಾಣಿಸ್ತಾ ಇದೆ. ನೀವು ಬೇಕಾದ್ರೆಲ್ಲವನ್ನೂ ಕೂಡ ನಿರ್ಮಾಪಕರು ತಂದುಕೊಟ್ಟಿದ್ದಾರೆ. ಸಚಿನ್ ಅವರು ಬಹಳ ಮುದ್ದಾಗಿ ಕಾಣಿಸ್ತಾರೆ. ನನಗೆ ನಿಮ್ಮ ಮೇಲೆ ಖುಷಿ ಅಂತ ಹೇಳಿದ್ರೆ, ಸರಳತೆಗೆ ಇನ್ನೊಂದು ಹೆಸರು ಸಚಿನ್ ಅವರು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ತಂದೆಯವರು ಅಷ್ಟು ದೊಡ್ಡ ರಾಜಕಾರಣಿ ಆಗಿದ್ರು ಕೂಡ ಇವತ್ತು ಅವ್ರನ್ನ ಕರೆಸ್ಬೋದಾಗಿತ್ತು. ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿಯವ್ರನ್ನೇ ಕರೆಸ್ಬೋದು. ಆ ರಾಜಕೀಯವನ್ನು ಸಿನಿಮಾಕ್ಕೆ ತರದೆ ತನ್ನ ಕಲೆಯ ಮೂಲಕ ಜನರನ್ನ ರೀಚ್ ಮಾಡುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಂತಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಸಿನಿಮಾದ ಮೂಲಕ ತುಂಬಾ ಆಶೀರ್ವಾದ ನಿಮಗೆ ಜನರಿಗೆ ಸಿಕ್ಕುತ್ತೆ. ಸಿನಿಮಾ ದೊಡ್ಡ ಯಶಸ್ವಾಗುತ್ತೆ. ಮಗದಷ್ಟು ಸಿನಿಮಾಗಳು ನೀವು ಮಾಡಿ. ನನಗಂತೂ ಬಹಳ ಖುಷಿ ಇದೆ ಈ ಸಿನಿಮಾದಲ್ಲಿ. ನಮ್ಮ ಸ್ವಾಮೀಜಿಯವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಮಗೆ ತುಂಬಾ ಈ ತರ ಮಠಗಳ ಆಶೀರ್ವಾದ ಸಾಕಷ್ಟಿದೆ. ಆದ್ರೆ ಅವರು ತುಂಬಾ ಒಳ್ಳೆ ಸ್ವಾಮೀಜಿಯವರು, ಬಹಳ ಸರಳವಾದ ಜೀವಿ. ಆದ್ರೆ ಇದರಲ್ಲಿ ನಾನು ಕೂಡ ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ನಾನು ಒಳ್ಳೆಯವನ ಕೆಟ್ಟವನಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ನೋಡಿದ ಮೇಲೆ ಸ್ವಾಮೀಜಿಯವರು ನಾನು ಹುಡ್ಕೊಂಡ್ ನೋಡಿರ್ಬೋದು, ಅಷ್ಟು ಒಳ್ಳೆಯವ ನಾನು ಸಿನಿಮಾದಲ್ಲಿ. ಬಹಳಷ್ಟು ಒಳ್ಳೇದಾಗ್ಲಿ. 19ನೇ ತಾರೀಕು ಸಿನಿಮಾ ಇದೆ. ಅದೇನೋ ಗೊತ್ತಿಲ್ಲ, ತುಂಬಾ ಆತುರವಾಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನಾಳೆ 10 ಸಿನಿಮಾಗಳಿದೆ. ಆಮೇಲೆ 19ನೇ 12ನೇ ತಾರೀಕು ಪುನಃ ಒಂದು 6-7 ಸಿನಿಮಾಗಳಿದೆ. 19ನೇ ಪುನಃ 19ಕ್ಕೂ ಒಂದು ಇಷ್ಟು ಸಿನಿಮಾಗಳಿದೆ. ಅದೇನೋ ಕಾಂತಾರ ಬರ್ತಾ ಇದೆ ಅಂತ ಭಯದೆಲ್ಲ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನಮಗೆ. ಬಟ್ ನನಗೆ ಹೇಳೋದು, ಎಲ್ರಿಗೂ ನ್ಯಾಯ ಸಿಕ್ಲಿ, ಎಲ್ರಿಗೂ ಥಿಯೇಟರ್ ಸಿಕ್ಲಿ. ನಮಗೆ ನಮ್ಮವ್ರ ಜೊತೆ ಗುದ್ದಾಡ್ಕೊಂಡು, ಬೇರೆ ಭಾಷೆಯವ್ರ ಜೊತೆ ಗುದ್ದಾಡ್ಕೊಂಡು ದೊಡ್ಡ ಚಾಲೆಂಜ್ ಆಗಿದೆ. ಈಗ ನಾವೆಲ್ಲ ಎದ್ದೇಳುವಂತ ಟೈಮು. ನಾವು ಕನ್ನಡ ಸಿನಿಮಾವನ್ನ ಸಪೋರ್ಟ್ ಮಾಡೋದು ಟೈಮು, ಒಳ್ಳೆ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಟೈಮು. ತುಂಬಾ ಪ್ರಯತ್ನ ಪಟ್ಟು ಸಿನಿಮಾಗೆ ಏನು ಬೇಕು ಎಲ್ಲೂ ನಿರಾಶೆ ಮಾಡದ ರೀತಿಯಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ. ಕಮಲ್ ಶ್ರೀದೇವಿ ಒಂದು ಅತ್ಯುತ್ತಮ ಮೈಲಿಗಲ್ಲಾಗಲಿ, ಹೊಸ ಅಲೆಯ ಚಿತ್ರಗಳಿಗೆ ಇದು ನಾಂದಿ ಆಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಶುಭಾಶಯಗಳು. ಈ ತಂಡದ ಜೊತೆ ನಾನು ಯಾವತ್ತೂ ಇರ್ತೀನಿ. ನನಗೆ ರಾಜವರ್ಧನ್ ಅವರ ಕಾರ್ಯವೈಖರಿ ಬಹಳ ಇಷ್ಟ. ಅವ್ರು ನಮ್ಮನ್ನು ನೋಡ್ಕೊಳ್ಳುವಂತ ರೀತಿ ಬಹಳ ಇಷ್ಟ. ಹಾಗಾಗಿ ನಾನು ಬ್ಯುಸಿ ಇದ್ರೂ ಕೂಡ ಈ ತಂಡದಲ್ಲಿ ಇರಬೇಕು, ಇವ್ರ ಜೊತೆ ಇರಬೇಕು ಅಂತ ನಾನು ಇದ್ದೀನಿ. ಒಳ್ಳೇದಾಗಲಿ. ಈ ಸಿನಿಮಾ ಯಶಸ್ಸಲ್ಲೂ ನಾನು ಇರ್ತೀನಿ. ಇನ್ನು 100 ಡೇಸ್ ಆದಾಗಲೂ ನಿಮ್ಮ ಜೊತೆ ಇರ್ತೀನಿ. ಮುಂದಿನ ಸಿನಿಮಾದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.